ಬೆಳಿಗ್ಗೆ ಬೆಳಿಗ್ಗೆನೆ ಟ್ರೈಪಾಡ್ ಮುರಿದೋಯ್ತು ಗೊತ್ತಾ. ಇದು ಮೀಶೋಯಿಂದ ತರಿಸ್ಕೊಂಡಿದಂತಹ ಮೆಟೀರಿಯಲ್ ಇದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲ್ಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಿ? ನಾನು ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಬೆಳಗ್ಗೆ ವ್ಲಾಗ್ನ ಶುರು ಮಾಡೋಣ ಅಂತ ಮೊಬೈಲ್ನ ತೊಗೊಂಡೋಗಿ ಟ್ರೈಪಾಡಿಗೆ ಸಿಕ್ಸಕ್ಕೆ ಹೋದರೆ ಟ್ರೈಪಾಡೇ ಮುರಿದೋಗದ. ಅಯ್ಯೋ ದೇವ್ರೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಹಳೆ ಗಂಡನ ಪಾದವೇ ಗತಿ ಅಂತ ಇರೋ ಸೆಲ್ಫಿ ಸ್ಟಿಕ್ಕಲ್ಲೇ ರೆಕಾರ್ಡ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ, 800 ರೂಪಾಯಿ ಮುಂದೆ 300 ರೂಪಾಯಿನೇ ಗೆದ್ದುಬಿಡ್ತು ಅನ್ನೋ ಹಾಗೆ 800 ರೂಪಾಯಿ ಟ್ರೈಪಾಡ್ಗಿಂತ 300 ರುಪೀಸ್ ಟ್ರೈಪಾಡೇ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಬೆಳಿಗ್ಗೆನೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಕೆಲಸನೆಲ್ಲ ಮುಗಿಸಿ ನನ್ನ ಮಗಳಿಗೆ ಫ್ರಾಕ್ ಕಟ್ ಮಾಡೋಣ, ಫ್ರಾಕ್ ಹೊಲಿಯೋದಕ್ಕೆ ಅಂತ ಬಟ್ಟೆ ಕಟ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ದೇವ್ರಾಣೆ ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೆ ಈ ಫ್ರಾಕ್ ಹೊಲ್ದು ಮುಗಿಸೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಶುರು ಮಾಡಿದ್ದೀನಿ ಅಂದರೆ ಹಬ್ಬ ಅಂದರೂ ಒಂದು 15 ದಿನನಾರು ಬೇಕಾಗುತ್ತೆ. ಯಾಕೆ ಅಂತ ಅಂದರೆ ನಾನು ಹೊಸ ಟೈಲರ್, ಅದಕ್ಕೆ ಇದನ್ನು ಮೀಶೋಯಿಂದ ಪರ್ಚೇಸ್ ಮಾಡಿರೋದು. ಬ್ಲೂ ಕಲರ್, ರಾಯಲ್ ಬ್ಲೂ ಕಲರು, 10 ಮೀಟ್ರು ನೆಟ್ ಬರುತ್ತೆ, ಹಾಗೆ 5 ಮೀಟ್ರಷ್ಟು ಸ್ಟೇನ್ ಬರುತ್ತೆ. ಇದನ್ನು ಬಳಸಿ ಒಂದು ಅವಳಿಗೆ ಒಂದು ನನಗೆ ಅಂತ ಹೊಲ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದೀನಿ ಆಯಿತಾ. ಇದಕ್ಕೆ ನಾನು ಎಕ್ಸ್ಟ್ರಾ ಲೈನಿಂಗ್ ಕೂಡ ತೊಗೊಂಡಿದ್ದೀನಿ. ನನ್ನ ತಲೆಯಲ್ಲಿ ಒಂದು ಇಮ್ಯಾಜಿನರಿ ಫ್ರಾಕ್ ಇದೆ, ಆ ರೀತಿ ಸ್ಟಿಚ್ ಮಾಡಬೇಕು ಅಂತ ತೊಗೊಂಡಿದ್ದೀನಿ. ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ಬಟ್ಟೆನೇ ಇರಲಿ ಅಂತಲೇ ಇದನ್ನು ಆಪ್ಟ್ ಮಾಡಿರೋದು. ಕಾರಣ, ಒಂದು ಹಾಳಾದರೆ ಮತ್ತೆ ಅದೇ ಇದರಲ್ಲಿ ಇನ್ನೊಂದು ಸತಿ ಹೇಗಾದ್ರು ಹೊಲಿಬಹುದು ಅಂತ ಹೇಳ್ಬಿಟ್ಟು. ಕಲರ್ ಮಾತ್ರ ಸಖತ್ತಾಗಿದೆ ಗೊತ್ತಾ, ಕಲರು ಚೆನ್ನಾಗಿತ್ತು. ಸರಿ ಇವತ್ತು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಈ ಮೆಜರ್ಮೆಂಟ್ಗೆ ಅವಳಿಗೆ ಅಪ್ಪರ್ ಪಾರ್ಟ್ ಏನಿದೆ ಅದನ್ನು ಈ ಮೆಜರ್ಮೆಂಟ್ಗೆ ತೊಗೊಳ್ಳೋಣ ಅಂಥೇಳಿ ಅದು ಒಂದು ಮೆಜರ್ಮೆಂಟ್ಗೆ ಅಂತ ಬಟ್ಟೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ಕ್ ಮಾಡೋಷ್ಟ್ರೊಳಗಡೆ ಹುಚ್ಚಿಡ್ದೋಯ್ತು ನನಗೆ. ಎಲ್ಲ ನೆನಪಿರುತ್ತೆ, ಆದರೆ ಬಟ್ಟೆ ತೊಗೊಂಡಾಗ ಏನೂ ನೆನಪು ಬರಲ್ಲ. ಇದು ನನ್ನ ಪರಿಸ್ಥಿತಿ. ದಯವಿಟ್ಟು ಸರ್, ನನಗೆ ಹೇಳ್ಕೊಟ್ಟಿರೋರೇನಾರ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಕ್ಕಬೇಡಿ, ಆದರೆ ಆ ಜೊತೆಗೆ ಬೈಕೊಳ್ಳಬೇಡಿ. ಏನು ಕಲಿಸಿದ್ರು ಈ ಅಮ್ಮ, ಏನು ಇಷ್ಟೇನೆ ಅಂತ. ಸರಿ ಅಂತ ಧೈರ್ಯ ಮಾಡಿ ಹೇಗೋ ಮಾರ್ಕ್ ಮಾಡಿ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದ್ದಾಯಿತು, ಇನ್ನೇನು ಸ್ಟಿಚ್ ಮಾಡಬೇಕು ಅನ್ನೋಷ್ಟರೊಳಗಡೆ ಬೇರೆ ಕೆಲಸ ಬಂತು. ಹಾಗಾಗಿ ಇದನ್ನು ಕಟ್ ಮಾಡ್ಕೊಂಡಿರೋದನ್ನ ಹಾಗೆ ಎತ್ತಿಟ್ಟೆ. ಬೇರೆ ಕೆಲಸ ಏನಪ್ಪ ಅಂತ ಅಂದರೆ ನೆನ್ನೆ ಹೊಲ್ದಿದ್ನಲ್ವ ಟಾಪು, ಅದು ಕರೆಕ್ಟಾಗಿ ಬಂದಿರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಮತ್ತೆ ಬಿಚ್ಚಿ ಮತ್ತೆ ಹೊಲ್ದಿದ್ದಾಯ್ತು ನಂದು. ಟ್ರೈಪಾಡ್ ಹಾಳಾಗಿದ್ದರಿಂದ ಮಗಳು ಸಹಾಯ ತೊಗೊಂಡೆ, ಸ್ವಲ್ಪ ಹೆಲ್ಪ್ ಮಾಡು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಅಂತ. ಪಾಪ ನನ್ನ ಕಂದಮ್ಮ ಅದಕ್ಕೆ ಎಷ್ಟು ಬರುತ್ತೆ ಅಷ್ಟು ರೆಕಾರ್ಡ್ ಮಾಡ್ತಾಯಿದೆ. ಮಧ್ಯ ಕ್ಯಾಮ್ರಾಗೆ ಬೆರಳು ಕೂಡ ಕೊಡ್ತಾಳೆ. ಅದು ಏನು ಮಾಡೋಕ್ಕಾಗಲ್ಲ. ಈಗ ಕಲಿತ್ರೆ ಮುಂದಕ್ಕೆ ಅವಳು ವಿಡಿಯೋ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ವ್ಲಾಗ್ ಮಾಡೋಕ್ಕೆ, ಶಾರ್ಟ್ಸ್ ಮಾಡೋಕ್ಕೆ, ರೀಲ್ಸ್ ಮಾಡೋದಕ್ಕೆಲ್ಲ ಯಾವ ಆ್ಯಂಗಲಲ್ಲಿ ಕ್ಯಾಮ್ರಾ ಇಟ್ಟರೆ ಏನು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಧೈರ್ಯ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಹೇಗೆ ಬರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.